ಒಬ್ಬರನ್ನೊಬ್ರು ನಾಶ ಮಾಡೋರಲ್ಲ. ಯಾಕೆಂದರೆ ವ್ಯವಸ್ಥೆ ಪ್ರಜಾಪ್ರಭುತ್ವ, ಇಲ್ಲಿ ಇಬ್ಬರು ಉಳಿಬೇಕು, ಬೆಳಿಬೇಕು, ಸಾಮಾನ್ಯ ಜನರಿಗೆ ಅನುಕೂಲ ಆಗಬೇಕು. ಇದು ಮೋಟಿವ್ ಇಲ್ಲದ. ಹೀಗಾಗಿ ನಾವಿಲ್ಲ ದ್ವೇಷದ ನೆಲೆಗಟ್ಟಲ್ಲಿ ಇಬ್ಬರು ನೋಡುವಂಥ ಅವಶ್ಯಕತೆ ಇಲ್ಲ. ಆದರೆ ಚುನಾವಣೆ ಮಾತ್ರ ಆಗ್ತಾ ಇರಬೇಕು. ಈ ಕಾಂಪ್ರಮೈಸ್ ಅಂತೆಲ್ಲ ಇದರಿಂದ ಮತದಾರರ ಹಕ್ಕು ಕಸ್ಕೊಂಡಂಗಿದು. ಇದು ನಿಜವಾಗಿಯೂ ಪ್ರಜಾಪ್ರಭುತ್ವಕ್ಕೆ ಹಾನಿಕರ ನಿಶ್ಚಿತವಾಗಿ. ಯಾಕಂದರೆ ಒಂದು ಸೌಹಾರ್ದಯುತವಾದಂಥ ಪ್ರಜಾಪ್ರಭುತ್ವ ನಮ್ಮಲ್ಲಿ ಬೆಳಿಬೇಕಾಗಿದೆ. ನಮ್ಮಲ್ಲಿ ಬೆಳೆದಿಲ್ಲರಿ. ಇದನ್ನು ತಂದು ಒತ್ತಡ ನಮ್ಮ ಅಂಬೇಡ್ಕರ್ ಅವರಾಗಿರ್ಬೋದು, ಗಾಂಧಿಯವರಾಗಿರ್ಬೋದು, ಇನ್ನುಳಿದ ಹಿರಿಯರಾಗಿರ್ಬೋದು ತಂದು ಹಾಕಿದ್ದಾರೆ ನಮ್ಮ ಮೇಲೆ. ನಮ್ಮ ನರಗಳಲ್ಲಿರೋದು ಡಿಕ್ಟೇಟರ್ಶಿಪ್, ರಾಜತ್ವದ ನಮ್ಮಲ್ಲಿ ಒಂದು ವಂಶವಾಹಿನಿಗಳಿದ್ದೇವೆ ನಮ್ಮಲ್ಲಿ. ಹೀಗಾಗಿ ನಾವು ನಾಯಕರನ್ನು ಬೆನ್ನು ಹತ್ತೀವಿ. ನಮ್ಮ ಸ್ವಭಾವ ನೋಡ್ರಿ, ನಾವು ಗಾಂಧಿ ಬೆನ್ನು ಹತ್ತಿದ್ವು, ನೆಹರು ಬೆನ್ನು ಹತ್ತಿದ್ವು, ಹಾಗೆ ನಾಯಕರ ಬೆನ್ನು ಹತ್ತಿ ಹೇಳ್ತೀವಿ. ಆದರೆ ಇದು ಹುಟ್ಟಿದ್ದೆಲ್ಲಪ್ಪ ಅದರ ಪ್ರಜಾಪ್ರಭುತ್ವ ಇಂಗ್ಲೆಂಡ್ನಲ್ಲಿ. ಒಂದೇ ದಿನದಲ್ಲಿ ಹುಟ್ಟಿಲ್ರಿ. ಇದು 14ನೇ ಶತಮಾನ ಶುರು ಆಗ್ತದೆ ಮ್ಯಾಗ್ನಾ ಕಾರ್ಟಾದಿಂದ. ಹೀಗಾಗಿ ಅವರ ರಕ್ತಗತದ ಪ್ರಜಾಪ್ರಭುತ್ವ ಇದು ನಮ್ಮಲ್ಲಿಲ್ಲ. ಆ ದಿಶೆಯಲ್ಲಿ ಇದು ರಕ್ತಗತ ಮಾಡುವಲ್ಲಿ ಸತೀಶ್ ಅವರು ಆಯ್ತು, ರಮೇಶ್ ಕತ್ತಿಯವರು ಆಯ್ತು, ಇವತ್ತು ಆ ರಂಗಕ್ಕೆ ಇಳಿದಿದ್ದು ಯಾರಾದರೂ ಗೆಲ್ಲಿ. ನಮಗೆ ಮುಖ್ಯ ಇಳಿದಿದ್ದು ಯಾರು ಲೋನ್ ತೊಗೊಳ್ತಾರೆ, ಏನೋ ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ನಾಳೆ ದಿವಾಳಿ ಹಬ್ಬಸ್ತರೋ ಇಲ್ಲೋ. ಇವತ್ತು ರಮೇಶ್ ಕತ್ತಿಯವರು ಆರೋಪ ಮಾಡ್ತಾರೆ ನೇರವಾಗಿ. ದುಡ್ಡು ತೊಗೊಂಡು ಮತ ಹಾಕಿದ್ರೆ ಮುಂದಿನ ದಿನದಲ್ಲೇ BDCC ಇರುವುದಿಲ್ಲ. ಹೌದು ಮತ್ತು ರೀ, ಪಾಪ ದುಡ್ಡು ಹಾಕಿದವರು ಸಹಜದ ಯಾರೂ ಆಗಲಿ, ಇವತ್ತು ಜಾರಕಿಹೊಳಿಯವರು ಹಾಕುವಲ್ರು, ಜ್ವಲ್ಲೆರ ಹಾಕ್ರಿ, ಬರೀ ಕತ್ತಿಯವರು ಹಾಕಲಿ, ಬಿ ಪಾಟೀಲರ ಹಾಕಲಿ, ಯಾರು ದುಡ್ಡು ಹಾಕಿದ್ರೆ ದುಡ್ಡು ತಕ್ಕೋದು ಎಲ್ಲಿದೆ ತಗೊಳ್ಳೋದು ದುಡ್ಡು? ಅದನ್ನು BDCCಯಲ್ಲಿ ಲೋನ್ ತೊಗೊಳ್ಳೋದು. ಲೋನ್ ತೊಗೊಂಡು ಒಂದು ಸಂದರ್ಭದಲ್ಲಿ ಒಬ್ಬ ನಾಯಕರಿದ್ದ ಮತ್ತು ಮಾತಾಡಿದ್ದು. ಒಂದು ದಿವಾಳಿ ಆದ ಸಂಸ್ಥಾಪಕ್ಕೆ ಬಂದಾಗ, ಹೌದು ರೀ ನಾವು ನಮ್ಮ ಮನೆಗೆ ದುಡ್ಡು ಹಾಕೊಂಡಿರಿ, ಅಲ್ಲಿ ದುಡ್ಡು ಅಲ್ಲೇ ಹಾಕಿದ್ದೀವಿ, ಅಲ್ಲೇ ಗುಡಿ ಗುಂಡಾರಗಳಿಗೆ ಅಲ್ಲೇ ಹಾಕಿಬಿಟ್ಟಿದ್ದೀವಿ ಅಂಥೇಳಿ ಹೇಳಿಬಿಟ್ರು. ಸರಿ ಆಯ್ತು, ಮತ್ತು ಅವ್ರ ಮಾತು ತಪ್ಪಲ್ಲದು.